ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ರಾಮಕೃಷ್ಣ ಸಿಡಿ. ಈಗ ವಾರ್ತೆಗಳ ವಿವರ. ಗಂಗಾವತಿ ನಗರಸಭೆ ಕಾರ್ಯಾಲಯದಲ್ಲಿ ಪೌರ ಕಾರ್ಮಿಕರಿಗೆ ಆರೋಗ್ಯ ತಪಾಸಣೆ ಶಿಬಿರ ಮತ್ತು ಅರಿವು ಮೂಡಿಸುವ ಕಾರ್ಯಕ್ರಮ ಹಾಗೂ ಆರೋಗ್ಯ ವಿಮೆ ಕಾರ್ಡ್ ವಿತರಣೆ ದಿನಾಂಕ 14/5/2026 ಗುರುವಾರದಂದು ನಡೆಸಲಾಯಿತು. ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮ ಮತ್ತು ನಗರಸಭೆ ಕಾರ್ಯಾಲಯ ಗಂಗಾವತಿ ಇವರ ಸಂಯುಕ್ತಾಶ್ರಯದಲ್ಲಿ ಹಾಗೂ ನಿಗಮದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಮುರಳಿ ಅಶೋಕ್ ಸಾಲಪರವರ ಅಧ್ಯಕ್ಷತೆಯಲ್ಲಿ ಜರುಗಿತು. ನೇರ ಪಾವತಿ ಪೌರ ಕಾರ್ಮಿಕರಿಗೆ ಆರೋಗ್ಯ ತಪಾಸಣೆ ಶಿಬಿರ ಮತ್ತು ಅರಿವು ಮೂಡಿಸುವ ಕಾರ್ಯಕ್ರಮ ಹಾಗೂ ಆರೋಗ್ಯ ವಿಮೆ ಕಾರ್ಡ್ ವಿತರಣೆಯನ್ನು ಮುರಳಿ ಅಶೋಕ್ ಸಾಲಪ್ಪ ಅವರು ಹಾಗೂ ನಗರಸಭೆ ಆಯುಕ್ತರು ಅಧಿಕಾರಿಗಳು ಸೇರಿದಂತೆ ಪೌರ ಕಾರ್ಮಿಕರಿಗೆ ವಿಮೆ ಕಾರ್ಡ್ ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ನಗರಸಭೆ ಸಿಬ್ಬಂದಿಗಳು ಹಾಗೂ ಪೌರ ಕಾರ್ಮಿಕರು ಉಪಸ್ಥಿತರಿದ್ದರು. ಗಂಗಾವತಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂತಹ ನೇರ ವೇತನ ಪೌರ ಕಾರ್ಮಿಕರಿಗೆ ನಾವು ಕರ್ನಾಟಕ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರ್ತಕ್ಕಂಥ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮದಿಂದ ಹೆಲ್ತ್ ಇನ್ಶೂರೆನ್ಸನ್ನು ನಾವು ಮಾಡಿಸಿದ್ದೇವೆ. ಇಡೀ ರಾಜ್ಯದಲ್ಲಿ 5,744 ಜನಕ್ಕೆ ಹೆಲ್ತ್ ಇನ್ಶೂರೆನ್ಸ್ ಕಾರ್ಡ್ ಮಾಡಿಸಿದ್ದೇವೆ. ಇದನ್ನು ರಾಜ್ಯದ ಎಲ್ಲ ನಗರ ಪಾಲಿಕೆ, ನಗರಸಭೆ, ಪುರಸಭೆಗಳಿಗೆ ಭೇಟಿ ಕೊಟ್ಟು ಪೌರ ಕಾರ್ಮಿಕರಿಗೆ ಈ ಬಗ್ಗೆ ಅರಿವನ್ನು ಮೂಡಿಸಿ ಹೆಲ್ತ್ ಕಾರ್ಡ್ಗಳನ್ನು ವಿತರಣೆ ಮಾಡ್ಕೊಂಡು ಬರ್ತಾ ಇದ್ದೇವೆ. ಈ ಕಾರ್ಯಕ್ರಮದ ದಿಕ್ಕಿನಲ್ಲಿ ಇವತ್ತು ನಾವು ಗಂಗಾವತಿಗೆ ಬಂದು ಗಂಗಾವತಿಯಲ್ಲಿರ್ತಕ್ಕಂಥ ನೇರ ವೇತನ ಪೌರ ಕಾರ್ಮಿಕರನ್ನು ಭೇಟಿಯಾಗಿ ಅವರ ಸಮಸ್ಯೆಗಳ ಬಗ್ಗೆ ಕೂಡ ತಿಳ್ಕೊಂಡು ಅವ್ರಿಗೆಲ್ರಿಗೂ ಕೂಡ ಹೆಲ್ತ್ ಕಾರ್ಡನ್ನು ವಿತರಣೆ ಮಾಡಿದ್ದೇವೆ. ಅದನ್ನು ಯಾವ ರೀತಿಯಲ್ಲಿ ಉಪಯೋಗಿಸ್ಕೋಬೇಕು ಮತ್ತು ಯಾವ ಸರ್ವಿಸ್ ಮುಗಿತಕ್ಕಂಥ ಒಳಗೇನೆ ಅವ್ರ ಆರೋಗ್ಯವನ್ನು ಸಂಪೂರ್ಣವಾಗಿ ಸರಿ ಮಾಡಿಕೊಂಡು ಮನೆಗೆ ಹೋಗ್ಬೇಕಂತಕ್ಕಂಥದ್ದು ನಮ್ಮ ಸಂಕಲ್ಪ. ಈ ದಿಕ್ಕಿನಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಸಾಹೇಬರು, ನಮ್ಮ ಸಚಿವರಾದಂಥ ಡಾಕ್ಟರ್ ಎಚ್.ಸಿ. ಮಹದೇವಪ್ಪನವರು ಹೆಚ್ಚಿನ ಒಲವು ಮತ್ತು ಆಸಕ್ತಿ ತೋರಿಸಿ ಈ ಕೆಲಸ ಆಗಬೇಕು ಮಾಡು ಅಂತ ಹೇಳಿ ನನಗೆ ಉತ್ತೇಜನವನ್ನು ಕೊಟ್ಟಿದ್ದಾರೆ. ಆ ದಿಕ್ಕಿನಲ್ಲಿ ಬಂದಿದ್ದೇನೆ. ಇಲ್ಲೂ ಕೂಡ ಗಂಗಾವತಿಯ ಪೌರಾಯುಕ್ತರಾದಂಥ ವಿರೂಪಾಕ್ಷಪ್ಪನವರು ಮತ್ತು ನಮ್ಮ ಅಭಿವೃದ್ಧಿ ನಿಗಮದ ಮ್ಯಾನೇಜಿಂಗ್ ಡೈರೆಕ್ಟರ್ ಟಿ. ಕುಮಾರ್ ಅವರು ಎಲ್ಲರೂ ಕೂಡ ಸಹಕಾರ ಕೊಟ್ಟು ಈ ಕಾರ್ಮಿಕರ ಬಗ್ಗೆ ಅವ್ರಿಗಿರ್ತಕ್ಕಂಥ ಒಲವನ್ನು ನಾನಿಲ್ಲಿ ನೋಡಿದೆ. ಎಲ್ಲ ಕಾರ್ಮಿಕರನ್ನ ಸೇರಿಸಿ ಅವ್ರಿಗೆ ಏನು ಬೇಕೋ ಎಲ್ಲ ವ್ಯವಸ್ಥೆಗಳನ್ನ ಮಾಡಿ ಹೆಲ್ತ್ ಚೆಕಪ್ ಕ್ಯಾಂಪ್ ಕೂಡ ಬೆಳಗ್ಗೆ ಮಾಡಿ ಮತ್ತೆ ಈಗ ನಾವು ಈ ಕಾರ್ಡ್ಗಳನ್ನ ವಿತರಣೆ ಮಾಡಿದ್ದೀವಿ. ಈ ಕಾರ್ಯಕ್ರಮವನ್ನು ಗಂಗಾವತಿಯಲ್ಲಿ ನಡೆಸ್ಕೊಡೋದಕ್ಕೆ ಸಹಕಾರ ಕೊಟ್ಟಂತ ಗಂಗಾವತಿಯ ನಗರಸಭೆ ಆಯುಕ್ತರಿಗೆ ವಿರೂಪಾಕ್ಷಪ್ಪನವರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೇನೆ. ಹಾಗೇನೆ ಎಲ್ಲ ಪೌರ ಕಾರ್ಮಿಕರ ಸಂಘಟನೆ ನಾಯಕರುಗಳು ಕೂಡ
ಕೃತಜ್ಞತೆ ತಿಳಿಸ್ತೇನೆ. ಮತ್ತು ಇವತ್ತು ಎಲ್ಲಾ ನೇರ ವೇತನ ಪೌರ ಕಾರ್ಮಿಕರು ಕೂಡ ಭಾಗವಹಿಸಿದ್ರು, ಅವ್ರಿಗೂ ಕೂಡ ನಾನು ಕೃತಜ್ಞತೆ ತಿಳಿಸ್ತೇನೆ. ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್. ಕಾಯಂ ನೌಕರರಿಗೆ ಅವರು KCSR ವ್ಯಾಪ್ತಿಗೆ ಒಳಪಡೋದ್ರಿಂದ ಅವರು ಹಾಸ್ಪಿಟಲ್ ಟ್ರೀಟ್ಮೆಂಟ್ ತಗೊಂಡ್ರೆ ಅವರು ರಿಯಂಬರ್ಸ್ಮೆಂಟ್ ಮಾಡ್ಕೋಬಹುದು ನಗರಸಭೆ, ಪುರಸಭೆ, ಮಹಾನಗರ ಪಾಲಿಕೆಗಳಲ್ಲಿ. ನೇರ ವೇತನ ಪೌರ ಕಾರ್ಮಿಕರಿಗೆ ಆ ಒಂದು ಸವಲತ್ತು ಇಲ್ಲ. ಇದನ್ನ ಮನಗಂಡು ನಾವು ಏನು ಇಲ್ಲದೆ ಇರೋರಿಗೆ ತಾನೇ ನಾವು ಮಾಡ್ಬೇಕಾಗಿರೋದು. ಸೊ ಆ ದಿಕ್ಕಿನಲ್ಲಿ ನಾವು ನೇರ ವೇತನ ಪೌರ ಕಾರ್ಮಿಕರಿಗೆ ಈ ಹೆಲ್ತ್ ಇನ್ಶೂರೆನ್ಸ್ ಅನ್ನ ಮಾಡ್ಕೊಟ್ಟಿದ್ದೇವೆ. ಸೊ ಅವರು ಕೂಡ ನಮ್ಮ ಅವ್ರ ಆರೋಗ್ಯವನ್ನ ಹಾಳು ಮಾಡಿಕೊಂಡು ಸಮಾಜದ ಆರೋಗ್ಯವನ್ನ ಕಾಪಾಡೋದಕ್ಕೆ ಬರ್ತಾ ಇದ್ದಾರೆ. ಸಮಾಜದಲ್ಲಿರ್ತಕ್ಕಂಥ ಏನು ಕಸ ಕಡ್ಡಿ ಕಲ್ಮಶ ಎಲ್ಲವನ್ನು ಸ್ವಚ್ಛತೆ ಮಾಡಿ ನಮಗೆ ಸಂಪೂರ್ಣವಾದ ಆರೋಗ್ಯ ಕೊಟ್ಕೊಂಡು ಪಾಪ ಅವ್ರ ಆರೋಗ್ಯ ಕಳ್ಕೊಳ್ತಾ ಇದ್ದಾರೆ. ಅವ್ರಿಗೆ ಆರೋಗ್ಯ ಕೊಡೋದು ನಮ್ಮ ಜವಾಬ್ದಾರಿ ತಾನೆ. ಸೊ ಆ ದಿಕ್ಕಿನಲ್ಲಿ ಸರ್ಕಾರದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿಗಳು ನಾವು ಕಂಕಣಬದ್ಧರಾಗಿ ಈ ಸಮಾಜಕ್ಕೆ ನಾವು ಏನಾದರೂ ಕೊಡಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಯೋಚನೆ ಮಾಡಿ ನಾವು ನಮ್ಮ ಸರ್ಕಾರ ಈ ಕಾರ್ಮಿಕರ ಪರ ಇದೆ ಅಂತಕ್ಕಂಥದ್ದನ್ನ ನಾವು ತೋರಿಸ್ತಾ ಇದ್ದೀವಿ. ಲೋಕಲ್ ಬಾಡೀಸ್ ಇಂದ ನಾನು ಕೂಡ ಹಿಂದೆ ಪೌರ ಕಾರ್ಮಿಕರ ಸಂಘಟನೆಯ ಮುಖಂಡನಾಗಿ ಬೆಳೆದಂಥವನು. ನಾನು 25 ವರ್ಷ ರಾಜ್ಯ ಪೌರ ಕಾರ್ಮಿಕರ ಸಂಘದ ಅಧ್ಯಕ್ಷನಾಗಿದ್ದೆ. ಪೌರ ಕಾರ್ಮಿಕರ ಬಗ್ಗೆ ಹೋರಾಟಗಳು ಮಾಡ್ಕೊಂಡು ಬಂದಿದ್ದೀನಿ. ಇದನ್ನ ಕೊಡಬೇಕು ಅಂತಕ್ಕಂಥದ್ದು IPD ಸಾಲಪ್ಪ ವರದಿಯಲ್ಲೇ ಇದೆ. ಅದು ಸರ್ಕಾರದ ಜೀವೋ ಇದೆ. ಅದರಂತೆ ನಗರಸಭೆ, ಪುರಸಭೆ, ಮಹಾನಗರ ಪಾಲಿಕೆಗಳು ಅವ್ರ ಸಂಪನ್ಮೂಲ ನೋಡ್ಕೊಂಡು ಸಂಪನ್ಮೂಲದಲ್ಲೇ ಯಾವುದು ಇಲ್ಲ ಅಂದ್ರೂ ಒಂದು ಪೇಪರ್ ಇಲ್ಲ ಅಂದ್ರೂ ತೊಂದರೆ ಇಲ್ಲ, ಮಾಸ್ಕ್ ಗ್ಲೌಸ್ ಕೊಡ್ಲೇಬೇಕು. ಯಾಕಂದ್ರೆ ಇವ್ರಿಗೆ ಶುದ್ಧಿ ಮಾಡೋರು, ಇವ್ರಿಗೆ ಆ ಸಲಕರಣೆಗಳು ಬೇಕೇ ಬೇಕು. ಅದನ್ನು ಕೊಡದೇ ಇದ್ರೆ ನಾವೇ ಪರೋಕ್ಷವಾಗಿ ಅವ್ರ ಆರೋಗ್ಯನ ಹಾಳು ಮಾಡಿದವ್ರ. ನಾನು ಪೌರಾಯುಕ್ತರವ್ರಿಗೆ ಅದೇ ಸೂಕ್ತ ಆದೇಶ ಕೊಡ್ತೇನೆ. ತಕ್ಷಣ ಅವ್ರಿಗೆ ಗ್ಲೌಸ್, ಮಾಸ್ಕ್, ಗಂಬೂಟ್ಸ್ ಏನು ಸವಲತ್ತುಗಳು ಕೊಡಬೇಕು ಸರ್ಕಾರದ್ದು ಮೊದಲ ಆದ್ಯತೆಯಲ್ಲಿ ಅವ್ರು ಕೊಡಿ, ಉಳಿದಿದ್ದ ನಂತರ ಅಂತ ಹೇಳಿ ನಾನು ಪೌರಾಯುಕ್ತರಿಗೆ ಸೂಚನೆ ಆಗಿರುವ ಕರ್ನಾಟಕ ರಾಜ್ಯ ಅಭಿವೃದ್ಧಿ ನಿಗಮ ಹಾಗೂ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಮುರಳಿ ಅಶೋಕ್ ಸರ್ ಅವರೇ, ಅದೇ ರೀತಿಯಾಗಿ ನಿಗಮದ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರಾದ ಕುಮಾರ್ ಸರ್ ಅವರೇ, ಅದೇ ರೀತಿಯಾಗಿ ನಮ್ಮ ಕೊಪ್ಪಳ ಜಿಲ್ಲೆಯ ಜಿಲ್ಲಾ ವ್ಯವಸ್ಥಾಪಕರಾದ ಪುಷ್ಪಲತಾ ಮೇಡಮ್ ಅವರೇ, ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಸೀನರಾಗಿರುವ ಉಳಿದ ಗಣ್ಯಮಾನ್ಯರೇ ಮತ್ತು ನಮ್ಮ ನೆಚ್ಚಿನ ಪೌರ ಕಾರ್ಮಿಕರೇ ಮತ್ತು ಪತ್ರಿಕಾ ಮಾಧ್ಯಮ ಸ್ನೇಹಿತರೇ, ಇವತ್ತು ನಿಮ್ಮ ಸಲುವಾಗಿ, ಇಡೀ ಪೌರ ಕಾರ್ಮಿಕರ ಸಲುವಾಗಿ ಇಡೀ ರಾಜ್ಯವನ್ನ ಸುತ್ತಾಡುತ್ತಾ ಇವತ್ತಿನ ದಿನ ನಮ್ಮ ಗಂಗಾವತಿಗೆ ಬಂದ ಮಾನ್ಯ ಅಧ್ಯಕ್ಷರು ನಮ್ಮ ಪೌರ ಕಾರ್ಮಿಕರ ಒಂದು ಆರೋಗ್ಯದ ಒಂದು ಹಿತದೃಷ್ಟಿಯಿಂದ ಅವರು ಆರೋಗ್ಯವಾಗಿರ್ಬೇಕಂತೇಳಿ ಅವರು ಇದು ಇಟ್ಕೊಂಡು ಈ ಆರೋಗ್ಯವಾಗಿರ್ಬೇಕಾದ್ರೆ ಅವ್ರಿಗೆ ಏನು ಸೌಲಭ್ಯಗಳನ್ನ ಕೊಡಬೇಕು, ಏನು ಸವಲತ್ತುಗಳನ್ನು ಕೊಡಬೇಕು, ಯಾವ ರೀತಿ ನಾವು ಅವರಿಗೆ ಉಪಯೋಗಕ್ಕೆ ಬರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸುಮಾರು ತಿಂಗಳ ಕಾಲ ಅವರು ಅಧ್ಯಯನವನ್ನು ಮಾಡಿ ಎಲ್ಲ ನಮ್ಮ ಇನ್ಶೂರೆನ್ಸ್ ಕಂಪನಿಗಳ ಹತ್ರ ಅವರೆಲ್ಲ ಮಾತಾಡಿ ನಿಮ್ಮ ಸಲುವಾಗಿ ಇವತ್ತಿನ ದಿನ ಅವರು ಒಂದು ಆರೋಗ್ಯ ಕಾರ್ಡನ್ನು ಮಾಡಿಸಿದ್ದಾರೆ. ಇನ್ಶೂರೆನ್ಸ್ ಹೆಲ್ತ್ ಕಾರ್ಡ್ ಈ ಥರ ನಿಮಗೆ ನಮ್ಮ ಹತ್ರ ಈಗ ATM ಕಾರ್ಡ್ ಇರುತ್ತೆ, ಆಧಾರ್ ಕಾರ್ಡ್ ಇರುತ್ತೆ, ಆಮೇಲೆ ಪಾನ್ ಕಾರ್ಡ್ ಇರುತ್ತಲ್ಲ, ಅದು ಯಾವ ಥರ ಇಂಪಾರ್ಟೆಂಟು, ಇದು ಹೆಲ್ತ್ ಇನ್ಶೂರೆನ್ಸ್ ಕಾರ್ಡ್ ಕೂಡ ಅದೇ ರೀತಿಯಾಗಿ ಇಂಪಾರ್ಟೆಂಟು. ಇದು ನಿಮಗೆ ಅತಿ ಮುಖ್ಯವಾದ ಒಂದು ಕಾರ್ಡ್. ಮಾನ್ಯ ಅಧ್ಯಕ್ಷರ ಒಂದು ಏನಿದೆ ಅಂದ್ರೆ ಕೋರಿಕೆ ಏನಿದೆ ಅಂತ ಹೇಳಿದ್ರೆ, ಯಾವ ಥರ ಆರೋಗ್ಯವಾಗಿ ನಮ್ಮ ಒಂದು ಸಂಸ್ಥೆಗೆ, ನಗರ ಸ್ಥಳೀಯ ಸಂಸ್ಥೆಗೆ ಬಂದಿರ್ತಾರೆ, ಅದೇ ಆರೋಗ್ಯದಿಂದ ಅವರು
ಹೊರಗಡೆ ನಿವೃತ್ತಿಯಾಗಿ ಹೋಗ್ಬೇಕಂತೇಳಿ ಅವರ ಒಂದು ಕೋರಿಕೆ. ಆ ಕೋರಿಕೆಯ ಮೇರೆಗೆ ಅವರೆಲ್ಲ ಈ ರಾಜ್ಯ ಎಲ್ಲ ಪ್ರವಾಸ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಅದೇ ರೀತಿಯಾಗಿ ಈಗ 5,000 ಕಾರ್ಡ್ಗಳನ್ನು ಈಗಾಗಲೇ ವಿತರಣೆ ಮಾಡಿದ್ದಾರೆ. ಇವತ್ತು ನಮ್ಮ ಗಂಗಾವತಿಯಲ್ಲಿ ಸಹ ಆ ಕಾರ್ಡನ್ನು ವಿತರಣೆ ಮಾಡಿ ನಿಮ್ಮ ಯೋಗಕ್ಷೇಮಗಳನ್ನು ಕೇಳಿಕೊಂಡು ಇನ್ನು ಮುಂದೆ ಏನು ಮಾಡಬೇಕಂತ ಹೇಳಿ ಅಲ್ಲಿ ರಾಜ್ಯ ಮಟ್ಟದಲ್ಲಿ ಅವರು ಅದನ್ನು ಡಿಸ್ಕಸ್ ಮಾಡಬೇಕಂತ ಅವರು ಇದ್ದಾರೆ. ನಿಮಗೆಲ್ಲರಿಗೂ ಅವರು ಹಿತವನ್ನು ಕಾಪಾಡೋಕ್ಕೆ, ನಿಮ್ಮ ಎಲ್ಲರ ಆರೋಗ್ಯವನ್ನು ಕಾಪಾಡಲಿಕ್ಕೆ 5 ಲಕ್ಷ ಲಿಮಿಟನ್ನು ಕಾರ್ಡನ್ನು ಮಾಡಿಸಿದ್ದಾರೆ. ಅಂದರೆ ನಮ್ಮ ರಾಜ್ಯದ ಯಾವುದೇ ಹಾಸ್ಪಿಟ್ಲಲ್ಲಿ ಹೋಗಿ ಆ QR ಕೋಡ್ ಏನಿರುತ್ತೆ ಅದರ ಮುಖಾಂತರ ನೀವು 5 ಲಕ್ಷ ಮಿತಿವರೆಗೆ ನೀವು ಟ್ರೀಟ್ಮೆಂಟನ್ನು ನೀವು ತಗೋಬಹುದು. ಕರ್ನಾಟಕ ರಾಜ್ಯದಲ್ಲಿ ಯಾವ ಹಾಸ್ಪಿಟ್ಲ್ಗನ್ನ ಹೋಗ್ರಿ ನೀವು, ಆ ಹಾಸ್ಪಿಟ್ಲಲ್ಲಿ ನೀವು ಟ್ರೀಟ್ಮೆಂಟ್ ತಗೊಂಡ ನಂತರ ನೀವು ಆ ಕಾರ್ಡನ್ನು ತೋರಿಸಿದ್ರೆ ಆ ಕಾರ್ಡು ಸೀದಾ QR ಕೋಡ್ ಜನರೇಟ್ ಆಗಿ ಸೀದಾ ಇನ್ಸೂರೆನ್ಸ್ ಕಂಪ್ನಿಗೆ ಹೋಗುತ್ತೆ. ಬಿಲ್ಲು ಇನ್ಸೂರೆನ್ಸ್ ಕಂಪ್ನಿ ಅದು ಅವರಿಗೆ ಪೇ ಮಾಡುತ್ತೆ. ನಿಮಗೆ ಈ ಕಾರ್ಡನ್ನು ಉಚಿತ ರೂಪದಲ್ಲಿ ನಮ್ಮ ಅಧ್ಯಕ್ಷರು ನಿಮಗೆ ಕೊಡ್ತಾ ಇದ್ದಾರೆ. ಇದಕ್ಕೆ ನಾವು ಅವರಿಗೆ ಬಹಳಷ್ಟು ಕೃತಜ್ಞತರಾಗಿರ್ತೇವೆ ಅಂತೇಳಿ ನಾವು ಅವರಿಗೆ ಈ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಂದವರೇ, ನಮ್ಮ ಪೌರ ಕಾರ್ಮಿಕರು ಬೆಳಗಿನ ಜಾವ 5 ಗಂಟೆಯಿಂದ ರಾತ್ರಿ ಸಾಯಂಕಾಲ 6 ಗಂಟೆವರೆಗೆ ನಿರಂತರವಾಗಿ ಒಂದು ನೈರ್ಮಲ್ಯ ಕಾರ್ಯದಲ್ಲಿ ಮಗ್ನರಾಗಿರ್ತಾರೆ. ಈ ಒಂದು ಕಾರ್ಯದಲ್ಲಿ ನಮ್ಮ ಕೆಲಸ ಕಾರ್ಯಗಳಲ್ಲಿ ಕೆಲವೊಂದು ನಮಗೆ ಅನಾರೋಗ್ಯಗಳು ಉಂಟಾಗ್ತವೆ. ಇದರಿಂದ ನಾವು ಒಂದು ಕಾಯಿಲೆ ಪೀಡಿತರಾಗ್ತೀವಿ. ಅದನ್ನು ಗುಣಮುಖರಾಗಬೇಕಂತ ಹೇಳಿದ್ರೆ ನಮಗೆ ಹೆಚ್ಚಿನ ಚಿಕಿತ್ಸೆಗಾಗಿ ನಮ್ಮಲ್ಲಿ ದುಡ್ಡು ಇರೋದಿಲ್ಲ. ನಾವೇನು ಮಾಡ್ತೀವಿ, ಸಾಲ ಗೀಲ ಮಾಡಿ ಅದನ್ನ ಬಡ್ಡಿಗೆ ತಂದು ನಾವು ಏನು ಮಾಡ್ತೀವಿ, ಹಾಸ್ಪಿಟ್ಲ್ಗಳಲ್ಲಿ ಹೆಚ್ಚಿನ ಪ್ರಮಾಣ ಚಿಕಿತ್ಸೆಯನ್ನು ತೆಗೆದುಕೊಳ್ತೀವಿ. ಅದು ಇಲ್ದಂಗೆ ನಮ್ಮ ಅಧ್ಯಕ್ಷರು ಇವತ್ತು ನಮಗೆ ಈ ಕಾರ್ಡಿನ ಮುಖಾಂತರ ಈ ಸೌಲಭ್ಯವನ್ನು ಕೊಟ್ಟು ನಮಗೆ ಈ ಆರೋಗ್ಯವನ್ನು ಕಾಪಾಡಲು ಅವರು ಮೂಲಕ ಕಾರಣಕರ್ತರಾಗಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ನಾವು ಅಭಿನಂದನೆಗಳು ಸಲ್ಲಿಸುತ್ತಾ ಕೃತಜ್ಞತೆಗಳನ್ನು ಸಹ ನಾನು ಸಲ್ಲಿಸುತ್ತಾ 2 ಮಾತು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.